ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ ಮೊದಲನೇ ಸಂಧಿ ಮಂಗಳಾಚರಣ ಸಂಧಿ. ಅದರಲ್ಲಿ 9 ಪದ್ಯಗಳು ಈ ಹಿಂದೆ ಕೊನೆಗೊಂಡಿದ್ದವು. ವಾಯುದೇವನ ಸ್ತುತಿ ಮತ್ತು ವಾಯುದೇವನ ಅವತಾರ ಸ್ವರೂಪರಾದ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದ ಸಿದ್ಧಾಂತದ ಸಾರ ಸಂಗ್ರಹ, ಇವುಗಳೊಡನೆ ಭಾಗ ಕೊನೆಗೊಂಡಿತ್ತು. ಮುಂದೆ 5ನೇ ಕಕ್ಷಾದಲ್ಲಿರುವಂತಹ ರುದ್ರದೇವರ ಸ್ತೋತ್ರ, ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ಪೂಜ್ಯತೆ ರಾಮಜಾಜಿನವಸನ ಭೂಷಣ ಸುಮನೋತ್ಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಲ ವಿಲೋಚನ ಭಾಮಿತಪ್ತದ ಕರುಣಿಸಮಗೆ ಸದಾ ಸುಮಂಗಲವ. ಈ ಪದ್ಯದಲ್ಲಿ ಶಿವನಿಗೆ ಇರುವಂತಹ ವಿಶೇಷಣಗಳನ್ನ, ನಾಮಗಳನ್ನು ಮಾತ್ರ ಹೇಳ್ತಾರೆ. ಮುಂದಿನ ಪದ್ಯದಲ್ಲಿ ಆತ ಮಾಡಿದಂತಹ ಸಾಧನ, ಮುಂದೆ ಆತ ಹೊಂದಲಿರುವಂತಹ ಪದವಿ, ಅದರ ವಿವರಣೆಯನ್ನು ಹೇಳ್ತಾರೆ. ಮೊದಲನೇದಾಗಿ ವಾಮದೇವ ಅಂತ ಆತನ ಸ್ತೋತ್ರ ಇದೆ. ಮುಂದೆ ವಿರಿಂಚಿತನಯ ಅಂತ ಸ್ತೋತ್ರ ಇದೆ. ವಿರಿಂಚಿತನಯ ಅಂದ್ರೆ ಚತುರ್ಮುಖ ಬ್ರಹ್ಮನ ಪುತ್ರ ಅಂತ ಅರ್ಥ. ವಾಮದೇವ ಅಂತ ಹೀಗೆ ಆತನನ್ನ ಸ್ತೋತ್ರ ಮಾಡಿದ್ದೇವೆ. ಶಿವನ ಹೆಸರು ವಾಮ ಅಂತಂದ್ರೆ ಸುಂದರವಾದಂತ ಅರ್ಥ. ವಾಮ ಅಂದ್ರೆ ಎಡಗಡೆ ಇರೋದು ಅಂತ ಒಂದು ಅರ್ಥ ಇದೆ. ಭಗವಂತನ ಪೀಠ ಏನಿರ್ತದಲ್ಲ, ಭಗವಂತನ ಪೀಠದ ಪಕ್ಕದಲ್ಲಿ ಎಡಭಾಗದಲ್ಲಿ ಶಿವ ಇರ್ತಾನೆ. ಭಗವಂತನ ನಿರ್ಮಾಲ್ಯ ವಿಸರ್ಜನೆ ಮಾಡಿದ ಬಳಿಕ ಅಲ್ಲಿ ಶಿವನನ್ನ ಧ್ಯಾನ ಮಾಡಬೇಕು. ಶಿವ ಒಂದು ಬಂಗಾರದ ಹರಿವಾಣು ಅಂತ ಕರೆ ಮೇಲೆ ಇಟ್ಕೊಂಡಿರ್ತಾನೆ. ಅದರಲ್ಲಿ ನಿರ್ಮಾಲ್ಯವನ್ನು ಹಾಕ್ತಿದ್ದೇವೆ. ಭಗವಂತನ ಶಿರದ ವಿಗ್ರಹಗಳ ಮೇಲೆ ಇದ್ದಂತಹ ಹೂವು ತೂಸು ಇತ್ಯಾದಿಗಳು ಅಲ್ಲಿ ಹಾಕಬೇಕು. ಅದಾದ ಬಳಿಕನೇ ಶಾಲಗ್ರಾಮ ಶಿಲಾಯಂತೂ ನಿತ್ಯಂ ಸನ್ನಿಹಿತ ಕಲಿಗೆ ಅಂತ ನೀರನ್ನು ಹಾಕಿ ತೆಗೆದು ಮುಂದೆ ನಿರ್ಮಾಲ್ಯ ವಿಸರ್ಜನೆ ಮಾಡಬೇಕು. ಇದು ಪದ್ಧತಿ. ಅದಕ್ಕಾಗಿ ಎಡಭಾಗದಲ್ಲಿರ್ತಾನೆ. ಅದಕ್ಕಾಗಿ ಎಡಭಾಗದಲ್ಲಿರುವ ದೇವ ಆದ್ದರಿಂದ ವಾಮದೇವ. ಇನ್ನೊಂದು ವಾಮದೇವ ಅಂತಂದ್ರೆ ಬಹಳ ಸುಂದರನಾದಂತಹ ದೇವ, ಈ ಕೂಡ ಅರ್ಥ ಇದೆ. ಯಾಕೆ ಸುಂದರನಾದಂತಹ ದೇವ ಅಂದ್ರೆ 28 ಲಕ್ಷಣಗಳಿದ್ದದ್ದು. ಒಟ್ಟಾರೆ 32 ಲಕ್ಷಣಗಳ ಪೈಕಿ 28 ಲಕ್ಷಣಗಳಿದ್ದಂತಹ ಸುಂದರವಾದಂತಹ ಶರೀರ ಅವ್ರದ್ದು. ಭಾಗವತದಲ್ಲಿ ಕೂಡ ಹಾಗೇ ಇದೆ. ಆ ಶಿವನ ಅವತಾರ ಸ್ವರೂಪರಾದಂತಹ ಶುಕಾಚಾರ್ಯರ ಸ್ವರೂಪ ಶ್ಯಾಮಂ ಸದಾ ವೀಚ್ಯವಯೋ ಗಲಕ್ಷ್ಮ್ಯ ಕ್ಷೀಣಾಂ ಮನೋಜ್ಞಂ ರುಚಿರಸ್ಮಿತೇನ, ಮೋಹಕವಾದಂಥ ಮಂದಹಾಸ ಆ ಶಿವಂದು ಅಂತ ಸುಂದರವಾದಂಥ ಆಕಾರ ಇದ್ದದ್ದು ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಇದು ವಾಮದೇವ ಅಂತ ಅನ್ನೋದಕ್ಕೆ ಒಂದರ್ಥ. ಇನ್ನೂ ಒಂದು ಅರ್ಥನೂ ಮಾಡಬಹುದು. ವಾಮ ಅಂದ್ರೆ ಎಡ ಅಂತ ಅರ್ಥ. ಎಡ ಅಂದ್ರೆ ಎಡಭಾಗದಲ್ಲಿರುವ ದೇವ ಅಂತ ಅರ್ಥ ಅಂತ ಬಂತು. ಇನ್ನು ವಾಮದೇವ ಅಂದ್ರೆ ಏನರ್ಥ? ಸಾಮಾನ್ಯವಾಗಿ ಬಲಮಾರ್ಗ ಅಂದ್ರೆ ಒಳ್ಳೆ ಮಾರ್ಗ ಅಂತ ಅರ್ಥ. ಎಡಮಾರ್ಗ ಅಂತಂದ್ರೆ ವಾಮಾಚಾರ ಅಂತೆಲ್ಲ ಅಂತಾರಲ್ಲ, ದುರ್ಮಾರ್ಗ. ಜಗತ್ತಿನಲ್ಲಿ ಯಾವ ಮಾರ್ಗ ಸ್ವೀಕೃತ ಆಗಿದೆಯೋ ಅದಕ್ಕೆ ವ್ಯತಿರಿಕ್ತವಾದಂಥ ಮಾರ್ಗ ಅಂತ ಹೀಗರ್ಥ. ಆ ಮಾರ್ಗವನ್ನು ಹಿಡಿದವನು. ಜಗತ್ತಿನ ದೃಷ್ಟಿಯಿಂದ ಗಮನಿಸಿದರೆ ಆತನ ಆಚರಣೆಗಳು ಸ್ವಲ್ಪ ವಿಚಿತ್ರವಾದ ಆಚರಣೆಗಳು. ಅದಕ್ಕಾಗಿ ಆತ ವಾಮದೇವ. ಯಾಕಾಗಿ ಅಂತ ವಿಲಕ್ಷಣವಾದ ಆಚರಣೆ ಅಂತಂದ್ರೆ ಭಸ್ಮಧಾರಣೆ ಮಾಡ್ತಾನೆ, ರುದ್ರಭೂಮಿಯಲ್ಲಿ ವಾಸ ಮಾಡ್ತಾನೆ, ಪೀತಾಂಬರ ಇತ್ಯಾದಿಗಳನ್ನು ಧಾರಣೆ ಮಾಡಲಿಲ್ಲ, ವಿಲಕ್ಷಣವಾಗಿ ಕರ್ಮವನ್ನು ಉಟ್ಕೊಂಡು ತಿರುಗಾಡ್ತಾನೆ. ವೈರಾಗ್ಯಾಧಿಪತಿ ಆತ. ಶಿವ ಅಂದ್ರೆ ಅಂತಿಂತ ದೇವತೆ ಅಲ್ಲ, ವೈರಾಗ್ಯಾಧಿಪತಿ. ಅದಕ್ಕಾಗಿ ಪೀಠ ಪೂಜಾ, ಆವರಣ ಪೂಜೆ ಎಲ್ಲ ಮಾಡ್ತೀವಲ್ಲ, ವೈರಾಗ್ಯಾಧಿಪತಿ ಅವೈರಾಗ್ಯಾಧಿಪತಿ ಅಂತ ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡೋದಿದೆ. ಇದರಲ್ಲಿ ವೈರಾಗ್ಯಾಧಿಪತಿ ಈಶಾನಾಯ ಅಂತ ಹೇಳ್ತೀವಿ ಅಂತ ನೆನಪು. ಅದಕ್ಕಾಗಿ ಇಂಥ ಎಲ್ಲ ವಿಲಕ್ಷಣವಾದಂಥ ಚರ್ಯಗಳು ಆತನಿಗೆ ಯಾಕೆ ಅಂತಂದ್ರೆ ವಿರಕ್ತನಾದ್ರಿಂದ, ಅದು ಆತನಿಗೆ ಕಾರಣ. ಅದಕ್ಕಾಗಿ ವಾಮದೇವ. ಮುಂದೆ ವಿರಿಂಚಿತನಯ, ಚತುರ್ಮುಖ ಬ್ರಹ್ಮನ ಪುತ್ರ ಅವನು. ಅದಕ್ಕಾಗಿ ವಿರಿಂಚಿತನಯ ಅಂತ ಅವನಿಗೆ ಹೆಸರು. ಮುಂದೆ ಉಮಾ ಮನೋಹರ. ಉಮಾ ಅಂದ್ರೆ ಪಾರ್ವತಿ. ಆ ಪಾರ್ವತಿಗೆ ಮನೋಹರ, ಪಾರ್ವತಿಯ ಸತಿಯಾದವನು ಅಂತ ಅರ್ಥ. ಉಮಾ ಅನ್ನೋ ಶಬ್ದಕ್ಕೆ ಹಿಂದೆ ಅರ್ಥ ಬಂದಿತ್ತು, ಇಲ್ಲಿ ಹರಿವಂಶದಲ್ಲಿ ಬಂದಿತ್ತು. ಉಮಾ ಇತಿ ನಿಷೇಧಂತಿ ಮಾತ್ರ ಸ್ನೇಹೇನ ದುಃಖಿತ ಸಾ ತಥೋಕ್ತ ತಯಾ ಮಾತ್ರ ದೇವಿ ದುಷ್ಟರಚಾರಿಣಿ ಉಮೇತ್ಯೇವ ಭವಖ್ಯಾತ ತ್ರಿಷು ಲೋಕೇಶು ಸುಂದರಿ ಅಂತ ಹರಿವಂಶದಲ್ಲಿ ಬಂದಿತ್ತು. ತಪಸ್ಸಿಗೆ ಹೋಗ್ತೀನಿ ಅಂತ ಹೊರಟ್ಲು ಪಾರ್ವತಿ. ಶಿವನನ್ನೇ ಮದುವೆ ಆಗಬೇಕು, ತಪಸ್ಸು ಮಾಡ್ತೀನಿ ಅಂತ ಹೊರಟ್ಲು. ತಾಯಿ
ಕೋಮಲಾಂಗಿ ಅಂತ ಮಗಳು ಹೇಗೆ ತಪಸ್ ಮಾಡ್ಯಾಳು ಅಂತ ಆತಂಕಿತರಾಗಿ ಹೂ ಹೇ ಮಗಳೇ, ಹೂ ಅಂದ್ರೆ ಸಂಬೋಧನ, ಅದು ಮಾ ಅಂದ್ರೆ ಹೋಗಬೇಡ ಅಂತ ಹೇಳಿದ್ಲು. ಆ ಹೂ ಮಾ ಅಂತ ಹೇಳಿದ್ರಿಂದ ಅವಳಿಗೆ ಉಮಾ ಅಂತ ಹೆಸರು ಬಂತು. ಮೂಲ ಅವಳಿಗೆ ಹೆಸರು ಅಪರ್ಣ, ಅದು ಒಂದು ಹೆಸರಿದೆ. ಎಲ್ಲ ತಪಸ್ ಮಾಡುವಾಗ ಪರ್ಣಗಳನ್ನು ಬಿಟ್ಟುಬಿಟ್ಲು, ಯಾವ ಎಲೆಯನ್ನು ತಿಂತಿರ್ಲಿಲ್ಲ, ಅದರಿಂದ ಅಪರ್ಣ. ಗೌರಿ ಶ್ವೇತ ಕಾಂತಿ ಉಳ್ಳವಳಾದ್ರಿಂದ ಹೀಗೆಲ್ಲ ಅವಳಿಗೆ ಹೆಸರು. ಪರ್ವತನ ಮಗಳಾದ್ರಿಂದ ಪಾರ್ವತಿ. ಹೀಗೆ ಆ ಉಮಾದೇವಿಗೆ ಮನೋಹರ, ಉಮಾದೇವಿಯ ಮನಸ್ಸನ್ನು ಅಪಹಾರ ಮಾಡುವಂತವನಾದ್ರಿಂದ ಆತನಿಗೆ ಉಮಾ ಮನೋಹರ ಅಂತ ಅನ್ಬೇಕು. ಮತಿ ಪ್ರೇರಿಸುವಳು ಪಾರ್ವತಿ ದೇವಿ. ಪಾರ್ವತಿ ದೇವಿ ನಮ್ಮ ಮತಿಯನ್ನು ಪ್ರೇರೇಪಿಸಬೇಕು. ರುದ್ರ ಮನೋನಿಯಾಮಕ ಅಂಥ ಸತ್ವಗಳವೆಲ್ಲ. ಹೀಗೆ ಪಾರ್ವತಿ ಶಿವ ಇವರಿಗೆಲ್ಲ ನಮಸ್ಕಾರ ಮಾಡುವಾಗ ಇಂಥ ಸಂಗತಿಗಳನ್ನು ಕೂಡ ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ಕೊಳ್ಬೇಕು. ಉಗ್ರ, ಧೂರ್ಜಟಿ, ಉಗ್ರ ಅಂತ ಒಂದು ಹೆಸರು, ಧೂರ್ಜಟಿ ಅಂತ ಇನ್ನೊಂದು ಹೆಸರು. ಉಗ್ರ ಅಂದ್ರೆ ಭಯಂಕರನಾದವನು, ಪ್ರಳಯ ಮಾಡುವವನಾದ್ರಿಂದ ಭಯಂಕರವಾದಂಥ ಸ್ವರೂಪ ಇದ್ದವನು, ಅದಕ್ಕಾಗಿ ಅವನಿಗೆ ಉಗ್ರ ಅಂತ ಹೆಸರು. ಉಗ್ರ ಕಪರ್ಧಿ ಶ್ರೀಕಂಠ ಅಂತ ಅಮರಕೋಶದಲ್ಲೇ ಇದೆ. ಕಪರ್ಧ ಅಂದ್ರೆ ಜಟಾಜೂಟ ಇದ್ದವನು. ಅಲ್ಲಿ ಉಗ್ರ ಅನ್ನೋ ಶಬ್ದಕ್ಕೆ ಹೀಗೊಂದು ಅರ್ಥನೂ ಕೂಡ ಹೇಳ್ಬೋದು. ಭಯಂಕರವಾದ ಸ್ವರೂಪ ಇದ್ದವನು ಒಂದು ಸರಿ, ಇನ್ನೊಂದು ಹೂ ಅಂದ್ರೆ ಸಂಸಾರ, ಅದನ್ನ ಗ್ರಸನ ಮಾಡುವವನಾದ್ರಿಂದ ಉಗ್ರ ಅಂತ ಒಂದು ಹೆಸರನ್ನು ಹೇಳ್ಬೋದು. ಹೀಗೆ ಸಂಸಾರವನ್ನು ನಾಶ ಮಾಡುವವನು, ಈ ಪ್ರಳಯ ಕಾಲದಲ್ಲಿ ಅದನ್ನ ನುಂಗುವವನಾದ್ರಿಂದ ಉಗ್ರ. ಅದೂ ಅಲ್ಲದೆ ಆ ಶಿವನೇ ಸುಖರೂಪದಿಂದ ಜನಿಸಿ ಆ ಸಂಸಾರದ ನಾಶಕ್ಕೆ ಕಾರಣೀಭೂತವಾದಂಥ ಭಾಗವತವನ್ನೆಲ್ಲ ಪ್ರಚುರಪಡಿಸಿದ್ನಲ್ಲ, ಅದಕ್ಕಾಗಿಯೂ ಕೂಡ ಆತನ ಉಗ್ರ ಅಂತ ಅನ್ಬೋದು. ಹಾಗಾಗಿ ಆತ ಭಯಂಕರ ಅಲ್ಲ, ನಿಜವಾಗ್ಲೂ ಪ್ರೀತಿಕರನೇ. ಸಂಸಾರದ ಜೀವಿಗಳಿಗೆ ಬೇಕಾದನ್ನು ಕೊಟ್ಟವನೇ, ಅವನನ್ನೇನು ಭಯಂಕರ ಅಂತ ನಾವು ಭಾವಿಸಬೇಕಾಗಿಲ್ಲ. ಮುಂದಿರುವ ಶಬ್ದ ಧೂರ್ಜಟಿ. ಜಟ ಅಂತಂದ್ರೆ ಅವನ ಕೇಶ, ಧೂರ್ಜಟಿ ಅಂತಂದ್ರೆ ಧೂಳಿನಿಂದ ಕೂಡಿದಂಥ ಜಟ ಇದ್ದವನು. ಸ್ವಚ್ಛವಾಗಿ ಅಲಂಕಾರ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಕೇಶಕ್ಕೆ ಬೇಕಾದಂಥ ಸಂಸ್ಕಾರವನ್ನ ಮಾಡ್ಕೊಂಡಿರೋವನಲ್ಲ, ವಿಲಕ್ಷಣವಾದ ಶರೀರ ಇದ್ದವನಾದ್ರಿಂದ ಧೂಳಿನಿಂದ ಕೂಡಿದಂಥ ಜಟ ಇದ್ದವನು ಅಂತ ಈಗ ಅರ್ಥ ಮಾಡಬಹುದು. ಹೀಗೆ ಆ ತಪಸ್ವಿ ವೇಷ ಏನಿದೆ, ಇದು ಚರ್ಮವನ್ನು ಉಟ್ಕೊಂಡಿರ್ತಾನೆ, ಋಷಿ ಮುನಿಗಳಂತೆ ಜಟಾಧಾರಿಯಾಗಿರ್ತಾನೆ, ಯಾವತ್ತೂ ಕೂಡ ತಪಸ್ಸಿನಲ್ಲಿ ಮಗ್ನನಾಗಿರ್ತಾನೆ ಅಂತ ಅನ್ನೋದಕ್ಕೆ ಸೂಚಕ ಆಗ್ತದೆ. ಅದು ಸಾಮಜಾಜಿನ ವಸನ ಭೂಷಣ. ಸಾಮಜ ಅಂತಂದ್ರೆ ಆನೆ, ಆನೆಯ ಅಜಿನ ಅಂದ್ರೆ ಚರ್ಮ, ಆ ಚರ್ಮವನ್ನು ಉಟ್ಕೊಂಡವನು. ಆನೆ ಚರ್ಮವನ್ನು ಉಟ್ಕೊಂಡಿರ್ತಾನೆ ಅಂದ್ರೆ ಅದು ಕೂಡ ವೈರಾಗ್ಯದ ಸಂಕೇತವೇ. ಇಲ್ಲಿ ಆನೆ ಚರ್ಮ ಅಂದ್ರೆ ಯಾವುದೋ ಒಂದು ಆನೆ, ಚಿಕ್ಕ ಒಂದು ಆನೆ ಅದರ ಚರ್ಮ ಅಂತ ಅರ್ಥ ಅಲ್ಲ. ಗಜಾಸುರ ಅಂತ ಒಬ್ಬ ರಾಕ್ಷಸ, ಅವನ ಸಂಹಾರ ಮಾಡಿ ಅವನ ಚರ್ಮವನ್ನೇ ಇವನು ಉಟ್ಕೊಂಡ. ಹೀಗೆ ಸಾಮಜಾಜಿನ ವಸನಭೂಷಣ, ಗಜ ಚರ್ಮಧರ ಅನ್ನುವಂಥ ಶಬ್ದ ಏನಿದೆ, ಇದು ವೈರಾಗ್ಯಕ್ಕೂ ಸೂಚಕ, ಹಾಗೆ ಆತ ಮಾಡಿದ ರಾಕ್ಷಸ ಸಂಹಾರಕ್ಕೂ ಕೂಡ ಸೂಚಕನೇ. ಸುಮನಸೋತ್ತಂಸ. ಸುಮನಸರು ಅಂದ್ರೆ ದೇವತೆಗಳು, ಒಳ್ಳೆ ಮನಸ್ಸಿದ್ದವರು ಅಂತ ಅರ್ಥ. ಸುಮನಸ್ಸರು ಅಂತಂದ್ರೆ ಅವರಲ್ಲಿ ಉತ್ತಂಸ, ದೇವಕುಲಕ್ಕೆ ಶ್ರೇಷ್ಠ ಅವನು. ಕಾಮಹರ, ಕಾಮನನ್ನ ಧ್ವಂಸ ಮಾಡಿದವನು. ಕಾಮ ಶಿವನ ಮನಸ್ಸನ್ನ ಚಂಚಲ ಮಾಡಿ ಪಾರ್ವತಿ ಕಡೆಯಲ್ಲಿ ಹರಿಬೇಕು ಅಂತ ಪ್ರಯತ್ನ ಮಾಡಿದ ದೇವತೆಗಳ ಸೂಚನೆಯಂತೆ ಆ ಎಲ್ಲ ಕಥೆ ಪ್ರಸಿದ್ಧವಾಗಿದೆ. ಆ ಕಾಮವನ್ನು ಆತ, ಆ ಮನ್ಮಥನನ್ನು ಆತ ಸುಟ್ಟು ಬೂದಿ ಮಾಡಿದ, ಅದು ಒಂದು ಕಥೆ. ಮನುಷ್ಯನಲ್ಲಿ ಹುಟ್ಟಬಹುದಾದಂಥ ಕಾಮ ಏನಿದೆಯಲ್ಲ, ಮನುಷ್ಯನ ಆಧ್ಯಾತ್ಮಿಕ ಉನ್ನತಿಗೆ ಪ್ರತಿಬಂಧಕವಾದಂಥ ಕಾಮ, ಅದನ್ನೂ ಕೂಡ ಆತ ನಾಶ ಮಾಡುವುದಾದ್ರಿಂದ ಕಾಮಹರ ಅನ್ನೋದನ್ನ ಗಮನಿಸಬೇಕು. ಕಾಮಹರ ಕೈಲಾಸ ಮಂದಿರ, ಕೈಲಾಸ ಪರ್ವತದಲ್ಲಿ ಯಾವತ್ತೂ ಕೂಡ ಇರುವಂಥವನು. ಇದು ಆ ಮುಂದಿನ ವಿಶೇಷಣ. ಸೋಮ ಸೂರ್ಯ ನಲ ವಿಲೋಚನ. ಸೋಮ ಅಂದ್ರೆ ಚಂದ್ರ, ಸೂರ್ಯ ಅಂದ್ರೆ ಸೂರ್ಯ, ಅದು ಗೊತ್ತು. ಅನಲ ಅಂದ್ರೆ ಬೆಂಕಿ. ಹೀಗೆ ಮೂರು ಕಣ್ಣಿದ್ದವನು. ತ್ರಿಲೋಚನ ವಿಲೋಚನೆ ಲಸಕತೆ ಲಲಾಮಾಯಿತೆ ಅಂತ ಒಟ್ಟಾರೆ ಮೂರು ಕಣ್ಣು ಅವನಿಗೆ. ಹಣೆಯಲ್ಲಿ ಒಂದು ಕಣ್ಣು ಒಂದೇ. ಈಗ ಹೆಚ್ಚು ಪ್ರಚಲಿತ ಇಲ್ಲ, ಹಿಂದೆ ಅಂಥದ್ದು ಬೇಕಾದಷ್ಟು ಪ್ರಚಲಿತ ಇತ್ತು ಅಂತ ಮೊನ್ನೆ ಒಂದು ಬಾರಿ ಹೇಳಿದ್ದೆ. ಬಹಳ ಇತ್ಯಾದಿ ಶಬ್ದಗಳಿತ್ತು ಅಂತ ಹೇಳಿದ್ದೆ. ಹಾಗಾಗಿ ಅಂತಂದ್ರೆ ಹಿಂದೆ ಇತ್ತು.
ಸಂಸ್ಕೃತದೊಳಗೂ ಇದ್ದದ್ದೇ, ಆದರೆ ಕ್ರಮವಾಗಿ ಅದು ಆಧುನಿಕ ಸಂಸ್ಕೃತದೊಳಗೆ ಲೋಪ ಹೊಂದಿತ್ತಷ್ಟೆ. ಈಗ ತತ್ವನ್ಯಾಸದಲ್ಲಿ ಮಾತ್ರ ಳ ಅಂದರೆ ಳಾಳುಕ ಅನ್ನೋ ಪರಮಾತ್ಮನಿಗೆ ಸೂಚಕ ಳ ಅಂತನೋ ಅಕ್ಷರ ಅಂತ ಹೇಳ್ತೀವಿ ಅಷ್ಟೆ. ಪಾಣಿನಿ ವ್ಯಾಕರಣದಲ್ಲಂತೂ ಳ ಇಲ್ಲವೇ ಇಲ್ಲ. ಹಾಗಾಗಿ ಸೋಮ ಸೂರ್ಯ ನೆಲ ವಿಲೋಚನ ಆ ಮೂವರನ್ನು ತನ್ನ ಕಣ್ಣಿನಲ್ಲಿ ಇಟ್ಕೊಂಡವನು. ಕಾಮಿತಪ್ರದ ತನ್ನ ಭಕ್ತರಿಗೆ ಎಲ್ಲ ರೀತಿಯಾದಂತಹ ಅಭೀಷ್ಟಗಳನ್ನು ಕೂಡ ಪೂರೈಸುವವನವನು. ಕರುಣಿಸೆಮಗೆ ಸದಾ ಸುಮಂಗಲವ, ಯಾವತ್ತೂ ಕೂಡ ನಮಗೆ ಸುಮಂಗಲವನ್ನು ಕೊಡು. ನೀನು ಶಿವ ಆದ್ದರಿಂದ, ಮಂಗಳ ಸ್ವರೂಪನೇ ಆದ್ದರಿಂದ ನಮಗೆ ಮಂಗಳವನ್ನು ಕೊಡು ಅಂತ ಅವನನ್ನ ಸ್ತೋತ್ರ ಮಾಡಬೇಕು. ಮುಂದಿನ ಶ್ಲೋಕ ಏನಿದೆ, ಆ ಶಿವ ಮಾಡುವಂಥ ಸಾಧನೆ, ಮುಂದೆ ಆತ ಹೋಗಲಿರುವಂಥ ಪದವಿ, ಅದನ್ನು ವರ್ಣಿಸುವಂಥ ಪದ್ಯ ಇದು. ಕೃತ್ಯವಾಸನೆ ನೀ 40 ಕಲ್ಪ ಸಮೀರಿನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲಾಗಮಾರ್ಥಗಳೋದಿ ಜಲಧಿಯೊಳು 10 ಕಲ್ಪ ತಪವಗೈದ ಆದಿತ್ಯರೊಳ ಉತ್ತಮನೆನಿಸಿ ಋಷೋತ್ತಮನ ಪರ್ಯಂಕ ಪದ ವೈದಿದೆಯೋ ಮಹದೇವ. ಮಹಾದೇವನೇ ಅಂತ ಮಹಾದೇವ ಅಂತ ಶಬ್ದ ಕೊನೆಯಾಗಿದೆ. ಕೃತ್ಯವಾಸನೆ, ಕೃತ್ಯ ಅಂದ್ರೂ ಕೂಡ ಚರ್ಮ ಅಂತಾನೆ ಅರ್ಥ. ಆ ಚರ್ಮದ ಹುಡುಗಿಯ ಶಿವನೇ, ನೀನೇನು ಮಾಡಿದೆ, ಈ ಪದವಿಯಲ್ಲಿ ಹೇಗೆ ಬಂದು ಮುಂದೆ ಎಲ್ಲಿಗೆ ಹೋಗೋನಿದ್ದಿ ಅಂತಂದ್ರೆ, ಹಿಂದೆ ನೀನು 40 ಕಲ್ಪ ಶಾಸ್ತ್ರಾಧ್ಯಯನ ಮಾಡಿದ್ದೆ ಸಮೀರನಲ್ಲಿ. ವಾಯುದೇವನ ಶಿಷ್ಯನಾಗಿ ಅವನ ಬಳಿ 40 ಕಲ್ಪದ ಕಾಲ ಶಾಸ್ತ್ರಾಧ್ಯಯನ ಮಾಡಿದ್ದಂತೆ, ಗಮನಿಸ್ಬೇಕು. ಆಮೇಲೆ ಮುಂದೆ 10 ಕಲ್ಪ ಆ ಓದಿದ್ದನ್ನು ಮನನ ಮಾತ್ರ ತಪಸ್ಸು ಮಾಡಿದೆ, ಅದು ನೀರಿನೊಳಗೆ. ಅಂತ ಅದ್ಭುತವಾದಂಥ ಸಾಧನೆ ಒಂದು. ಇಷ್ಟನ್ನೆಲ್ಲ ಮಾಡಿ ದೇವತೆಗಳ ಉತ್ತಮನೆನಿಸಿ ಮುಂದೆ ವಿಷ್ಣುವಿನ ಶಯನವಾದಂತಹ ಶೇಷನ ಪದವಿಯನ್ನು ಹೊಂದುತ್ತೀವಿ ನೀನೇ. ಗರುಡ ಶೇಷ ಮೂರು ಕೂಡ ಸಮಾನರು. ಈ ರುದ್ರನೇ ಶೇಷನ ಪದವಿಗೆ ಹೋಗ್ತಾನೆ. ವಾಯು ಬ್ರಹ್ಮನ ಪದವಿಗೆ ಹೋಗ್ತಾನೆ. ವಾಯು ಬ್ರಹ್ಮ ಇಬ್ಬರು ಸಮಾನರು, ಆದರೂ ಪದವಿ ನಿಮಿತ್ತ ಬ್ರಹ್ಮ ವಾಯುಗಿಂತ ಉತ್ತಮ ಅಷ್ಟೇ, ಪದವಿ ನಿಮಿತ್ತ. ಅದರಂತೆ ಈ ರುದ್ರನಿಗಿಂತ ಶೇಷ ಪದವಿ ನಿಮಿತ್ತ ಉತ್ತಮ. ಇವನೇ ಮುಂದೆ ಅಲ್ಲಿಗೆ ಹೋಗಿ ಆ ಬಳಿಕ ಮುಕ್ತನಾಗಿಬಿಡ್ತಾನೆ. ಶೇಷ ಪದವಿ ಬಳಿಕ ಮುಕ್ತಿನೇ. ಇಲ್ಲಿ 40 ಕಲ್ಪ 10 ಕಲ್ಪ ಅಂತ ಬಂತಲ್ಲ, ಕಲ್ಪ ಅಂದ್ರೆ ಎಷ್ಟು ವರ್ಷವನ್ನು ಇಟ್ಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ದೊಡ್ಡ ದೊಡ್ಡ ವಿದ್ವಾಂಸರ ಮಟ್ಟದಲ್ಲೇ ಭಿನ್ನಾಭಿಪ್ರಾಯ ಇರುವಂತ ಕಾಣಿಸ್ತೀವಿ. ಅದನ್ನ ಮುಂದೆ ಸಾಕಷ್ಟು ಅಧ್ಯಯನ ಮಾಡಿ ಹೇಳ್ತೇನೆ. ಅಂತ ಇಲ್ಲಿ ಕಲ್ಪ ಅಂದ್ರೆ ಹೇಗೆ ಇಟ್ಕೊಳ್ಬೇಕು, ಮೊನ್ನೊಂದು ಸರಿ ಬಂದಿತ್ತು. ಈ 4 ಯುಗಗಳಿವೆಯಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ. ಇವು 4 ಲಕ್ಷ ವರ್ಷ, 6, 8 ಇದೆಲ್ಲ ಅದರ ಪ್ರಮಾಣ ಇದೆ. ಎಲ್ಲ ಸೇರಿಸಿ 16 ಲಕ್ಷವೋ 19 ಲಕ್ಷವೋ ಏನೋ ಆಗ್ತದಲ್ಲ, ಅದು ಗೊತ್ತು ನಿಮಗೆ. ಅಂತೂ 4 ಯುಗಗಳು ಒಂದು ಬಾರಿ ಕಳೆದ್ರೆ ಅದಕ್ಕೆ ಮಹಾಯುಗ ಅಂತ ಕರೀತಾರೆ. ಆ 71 ಮಹಾಯುಗಗಳು ಕಳೆದ್ರೆ ಅದನ್ನು ಮನ್ವಂತರ ಅಂತ ಕರೀತಾರೆ. 14 ಮನ್ವಂತರಗಳಾದ್ರೆ ಅದೊಂದು ಕಲ್ಪ ಅಂತ ಕರೀತಾರೆ ಅದನ್ನು. ಆ ಕಲ್ಪ ಅಂದ್ರೆ ಬ್ರಹ್ಮನಿಗೆ ಒಂದು ಹಗಲಲ್ಲ, ಅಷ್ಟೇ ಮತ್ತು ರಾತ್ರಿ ಇದೆ, ಅದು 1 ದಿವಸ. ಅಂಥದ್ದು 365 ದಿವಸ ಆಗಬೇಕು ಬ್ರಹ್ಮನಿಗೆ, ಅದು 1 ವರ್ಷ. ಅಂಥದ್ದು 100 ವರ್ಷ ಆಗಬೇಕು. ಇದು ಬ್ರಹ್ಮನ ಆಯುಷ್ಯ. ಅಲ್ಲಿ 40 ಕಲ್ಪ ಅಂತಿದೆಯಲ್ಲ, ಬ್ರಹ್ಮನ 40 ದಿನಗಳು ಅಂತ ಈಗ ಸದ್ಯ ನಾವು ತೋರಿಸೋ ಅರ್ಥ ಅಂತ ಹೇಳ್ತೀನಿ. ಅಂತೂ ಬ್ರಹ್ಮನ 40 ದಿನಗಳು ಈತ ತಪಸ್ ಅಧ್ಯಯನ ಮಾಡಿದ ಮೊದಲು. ಆಮೇಲೆ ಬ್ರಹ್ಮನ 10 ದಿನಗಳು ಈತ ಅದನ್ನು ಕೂತ್ಕೊಂಡು ಮನನ ಮಾಡಿದ. ಅಷ್ಟು ಅದ್ಭುತವಾದಂಥ ಸಾಧನೆ ಉಂಟು. ದಶಕಲ್ಪಂ ತಪಸ್ಸೀರ್ಣಂ ರುದ್ರೇಣ ಲವಣಾಂಭಸಿ ಅಂತ ಮಧ್ವಾಚಾರ್ಯ ಅನುವ್ಯಾಖ್ಯಾನ, ಸುಧಾರ ಮೂಲ, ನ್ಯಾಯ ಸುಧಾರ ಮೂಲ, ಬ್ರಹ್ಮಸೂತ್ರ ಭಾಷ್ಯದ ಒಂದು ವ್ಯಾಖ್ಯಾನ, ಅನುವ್ಯಾಖ್ಯಾನ ಅಂತಂದ್ರೆ. ಈಗ ಅದರಲ್ಲೂ ಹಾಗೆ ಹೇಳಿದ್ದಾರೆ. ಅಂತೂ ಇಲ್ಲಿ ಕಲ್ಪ ಅಂತಂದ್ರ ಬಗ್ಗೆ ಏನು ವಿವಾದ ಇದೆ, ಅದನ್ನು ಮುಂದೊಂದು ಬಾರಿ ಹೇಳ್ತೇನೆ. ಈಗಂತೂ 40 ಕಲ್ಪ ಅಧ್ಯಯನ, 10 ಕಲ್ಪ ಸಾಧನೆ ಅಂತ ಈಗ ಇಟ್ಕೊಳ್ಬೋದು. ಒಂದು ಕಲ್ಪ ಅಂದ್ರೆ ಸುಮಾರು ಎಷ್ಟು, 31,110,000 ಕೋಟಿ ವರ್ಷಗಳು ಹೀಗೇನೋ ಆಗ್ತದೆ. ಅಷ್ಟು ವರ್ಷಗಳು ಅಧ್ಯಯನ ಮಾಡಿದ ಅಂತ ಇಟ್ಕೊಳ್ಬೇಕು. ಇದನ್ನು ಶೇಷದೇವರ ಸ್ತೋತ್ರ ಕೂಡ ಅಂತ ಭಾವಿಸಬಹುದು. ಯಾಕಂದ್ರೆ ಆತನೇ ಮುಂದೆ ಶೇಷನ ಪದವಿಗೆ ಹೋಗೋನಾದ್ರಿಂದ ಶೇಷನ ಸ್ತೋತ್ರವನ್ನು ಪ್ರತ್ಯೇಕವಾಗಿ ಮಾಡಿಲ್ಲ. ಆ ಶೇಷದೇವ ಇವತ್ತು ಯಾರು ಶೇಷ ಪದವಿಯಲ್ಲಿದ್ದಾನೋ ಅವನು ಕೂಡ ಹಿಂದೆ ರುದ್ರ ಪದವಿಯಲ್ಲಿದ್ದು ಇದೇ ಥರ ಸಾಧನೆ ಮಾಡಿರ್ತಾನೆ. ಅದಕ್ಕಾಗಿ ಇಬ್ಬರು ಸ್ತೋತ್ರಗಳು ಕೂಡ ಅಲ್ಲಿ ಆಗಿದೆ ಅಂತ ತಿಳ್ಕೊಳ್ಬೇಕು. ಶಿಷ್ಯತ್ವ ವಹಿಸಿ ಅಖಿಲಾಗಮಾರ್ಥಗಳು ಓದಿ, ವಹಿಸಿ ಪ್ಲಸ್ ಅಖಿಲಾಗಮಾರ್ಥ
ಅಂತ ಹೀಗಿದೆ. ಅದು ಅಖಿಲ ಅಂತ ಕೂಡ ಇದೆ ಅಲ್ಲಿ ಪದ, ಅದು ಸಂಧಿ ಆಗಿದೆ. ವಹಿಸಿ ಪ್ಲಸ್ ಅಖಿಲ ಆಗಮಾರ್ಥ, ವಹಿಸಿ ಅಖಿಲ ಆಗಮಗಳ ಅರ್ಥ. ಈ ಎನ ಸಂಧಿ ಅದು ಸಂಸ್ಕೃತದಲ್ಲಿ. ಅದೇ ಸಂಧಿಯನ್ನು ಕನ್ನಡದಲ್ಲಿ ಕೂಡ ದಾಸರು ಸ್ವೀಕಾರ ಮಾಡಿದ್ದಾರೆ. ಮುಂದೆ ಜಲಧಿಯೋಳು ಸಮುದ್ರದಲ್ಲಿ ಮುಳುಗಿ ತಪಸ್ ಮಾಡಿದ 10 ಕಲ್ಪದೆ ತಪವಗೈದು ಆದಿತ್ಯರ ಉತ್ತಮನೆನಿಸಿದೆ. ಆದಿತ್ಯರು ಅಂದ್ರೆ ದೇವತೆಗಳು, ಅವ್ರಲ್ಲಿ ಶ್ರೇಷ್ಠನಾಗಿ ನೀನು. ಪುರುಷೋತ್ತಮನ ಪರ್ಯಂಕ, ಮೂಲ ಸಂಸ್ಕೃತ ಶಬ್ದ ಪರ್ಯಂಕ. ಪರ್ಯಂಕ ಯಾಕೆ ರರ್ ಓದ್ತಿರ್ಬೇಕು. ಅದು ಕನ್ನಡದಲ್ಲಿ ಬ್ರಹ್ಮ ಇದ್ದನ್ನು ಬೊಮ್ಮ ಅಂತ ಹೀಗೆಲ್ಲ ಹೇಳ್ತಾರಲ್ಲ, ಶ್ರೀ ಇದನ್ನು ಸಿರಿ, ಆ ಥರ ಪರ್ಯಂಕ ಇದನ್ನು ಪರ್ಯಂಕ, ಪರಿಯಂಕ ಅಂತ 4 ಶಬ್ದದ 4 ಅಕ್ಷರಗಳ ಪದ ಆಗಿ ಅದನ್ನ ಸ್ವೀಕಾರ ಮಾಡಿದ್ದಾರೆ ದಾಸರು. ಇದು ರುದ್ರನ ಸಾಧನ, ಆತನ ಮಹತ್ವ, ಆತ ಮಾಡಿದಂತಹ ಅಧ್ಯಯನ. ಆತ ಎಂಥ ವಿರಕ್ತ ಅಂತ ಹಿಂದೊಂದು ಬಾರಿ ಹೇಳಿದ್ದೆ, ನೆನಪು ಮಾಡ್ಕೊಳ್ಬೇಕಷ್ಟೇ ಆ ಕಥೆಯನ್ನು ಮತ್ತೊಂದು. ನಾವು ಶಿವ ಮೋಹಿನಿ ಅವತಾರಕ್ಕೆ ಸಮುಗ್ಧನಾಗಿ ಚಂಚಲ ಆಗಿಬಿಟ್ಟ ಅಂತೆಲ್ಲ ಓದ್ತೇವೆ. ಅಂಥ ಕಥೆನೂ ಇದೆ, ಇಲ್ಲ ಅಂತಲ್ಲ. ಅದು ಇದೊಂದು ಕಥೆ ಇದೆ. ವೇದವ್ಯಾಸರಿಗೆ ಶುಕ ಪುತ್ರನಾಗಿ ಜನಿಸಿದ್ನಲ್ಲ, ಅವನೊಮ್ಮೆ ನನಗೆ ಈ ಸಂಸಾರ ಬೇಡ ಅಂತ ಎಲ್ಲೋ ಹೊರಟು ಬಿಟ್ಟನಂತೆ, ಅಥವಾ ಎಲ್ಲೋ ಸಂಚಾರ ಮಾಡ್ಲಿಕ್ಕೆ ಹೋದ್ನ. ಅದೆಲ್ಲ ಹಿಮಾಲಯದಲ್ಲಿ ಸಂಚಾರ ಮಾಡ್ತಿದ್ನಂತೆ. ಹಿಮಾಲಯದಲ್ಲಿ ಅವನು ಸಂಚಾರ ಮಾಡ್ತಾ ಹೋದಾಗ ಪಕ್ಕದೊಂದು ಸರೋವರ, ಅಪ್ಸರೆ ಸ್ನಾನ ಮಾಡ್ತಿದ್ರು. ಈ ಶುಕ ಹೀಗೆ ಹಾದು ಹೋದ ಮುಂದೆ. ಶುಕ ಹಾದು ಹೋದ್ರೆ ಅವ್ರು ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಶುಕ ಎಲ್ಲಿದ್ದಾನೆ ಅಂತ ಅವ್ರ ಅಪ್ಪ ಹುಡುಕಾಡ್ಲಿಕ್ಕೆ ಬಂದ ವೇದವ್ಯಾಸ. ಆ ವೇದವ್ಯಾಸರು ಹುಡುಕಾಡ್ಲಿಕ್ಕೆ ಬಂದ್ರೆ ಅವ್ರ ಗಾಬರಿಯಾಗಿ ಎದ್ದು ತಮ್ಮ ಬಟ್ಟಾಗಿ ಮುಟ್ಕೊಂಡ್ರು. ನೀವು ವೇದವ್ಯಾಸರಿಗೆ ಏನ್ರಿ ಅದೇ ನನ್ನ ಮಗ ಹೋದ್ರೆ ನಿಮ್ಗೇನು ಸಂಕೋಚ ಆಗಲಿಲ್ಲ, ನಾನು ಬಂದ್ರೆ ಸಂಕೋಚ ಆಯ್ತಲ್ಲ ಅಂತ ಕೇಳಿದ್ರಂತ ಅಪ್ಪ. ನಿಮ್ಮ ಮಗ ಎಂಥ ವಿರಕ್ತ ಅಂದ್ರೆ ಹೆಣ್ಣು ಗಂಡಿನ ವ್ಯತ್ಯಾಸವೇ ಗೊತ್ತಿಲ್ಲ ಅವನಿಗೆ, ಅದಕ್ಕಾಗಿ ನಾವು ಸಂಕೋಚ ಪಡಬೇಕಾಗಲಿಲ್ಲ. ನೀವು ಹಾಗಲ್ಲ, ಮಹಾಭಾರತ ಭಾಗವತಾದಿ ಗ್ರಂಥಗಳನ್ನು ರಚನೆ ಮಾಡಿ ಶೃಂಗಾರ ಇತ್ಯಾದಿ ರಸಗಳನ್ನು ಮನೋಜ್ಞವಾಗಿ ಚಿತ್ರೀಕರಣ ಮಾಡಿದವರು, ಅದಕ್ಕಾಗಿ ನೀವು ಬಂದಾಗ ನಮ್ಗೆ ಸಂಕೋಚ ಆಯಿತು ಅಂದ್ರಂತ. ಆ ಕಥೆ ಎಲ್ಲಿಗೆ ಗೊತ್ತಿಲ್ಲ ಅಂತೂ ಸತ್ಯವಾದ ಕಥೆನೇ ಅದು, ಯಾರೋ ಪ್ರಾಜ್ಞರು ವಿದ್ವಾಂಸ ಹೇಳಿದ ಕಥೆನೇ ಅದು. ಇದು ಅವನು ವೈರಾಗ್ಯಕ್ಕೆ ಒಂದು ಸೂಚಕವಾದಂಥ ಕಥೆ. ಮುಂದೆ 12ನೇ ಪದ್ಯ. ಪಾಕಶಾಸನ ಮುಖ್ಯ ಸಕಲ ದಿವೌಕ ಸರಿಗ ಭಿನ್ನಭಿಪೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲ ರಾಭಾದಿ ಯತಿಗಳ ಅನೀಕ ನಮಿಸುವೆನು ಬಿಡದೆ ರಮಾತರತ್ರಣ ದಾಸವರ್ಗಕ್ಕೆ ನಮಿಪೆ ನನವರತ ಅಂತ 12ನೇ ಪದ್ಯ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರು. ಪಾಕಶಾಸನ ಅಂತಂದ್ರೆ ಇಂದ್ರ. ಯಾಕೆಂದ್ರೆ ಪಾಕ ಅಂತ ಒಬ್ಬ ರಾಕ್ಷಸ, ಆ ರಾಕ್ಷಸನನ್ನ ಆತ ಕೊಂದು ಹಾಕಿದ. ಈ ಸಮುದ್ರ ಮಥನದ ಬಳಿಕ ದೇವಾಸುರ ಯುದ್ಧ ಆಯ್ತಲ್ಲ, ಆಗ ಪಾಕ ಅನ್ನೋ ಅಸುರ ಮತ್ತು ಬಲ ಅನ್ನೋ ಅಸುರ ಇಬ್ರು ಸೇರಿಕೊಂಡು ಇಂದ್ರನನ್ನು ಆಕ್ರಮಿಸಿದ್ರು. ಆಗ ಇಂದ್ರ ಅವರನ್ನ ಸಂಹರಿಸಿದ ಅಂತ ಭಾಗವತ ಪುರಾಣದಲ್ಲಿದೆ. ಅದಕ್ಕಾಗಿ ಆತ ಪಾಕಶಾಸನ. ಪಾಕಶಾಸನ ಮುಖ್ಯ ಅಂದ್ರೆ ಆದಿ. ಸಕಲ ದಿವೌಕಸರು ಅಂದ್ರೆ ದೇವತೆಗಳು, ಅವರಿಗೆ ಅಭಿನಮಿಪೆ ನಮಸ್ಕಾರ ಮಾಡ್ತೇನೆ, ಅಭಿವಂದನ ಮಾಡ್ತೇನೆ ಅಂತ ಅರ್ಥ. ಈ ಇಂದ್ರನಿಗೆ ನಮಸ್ಕಾರ ಮಾಡೋದಕ್ಕಿಂತ ಮೊದಲು ಗರುಡ, ಶೇಷ, ರುದ್ರ ಅಂತಾರಲ್ಲ, ಅವರ ಪತ್ನಿಯರಿಗೂ ಕೂಡ ನಮಸ್ಕಾರ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಗರುಡ ಶೇಷರಿಗೆ ನಮಸ್ಕಾರ ಮಾಡಿದರೆ ಅವರ ಪತ್ನಿಯರಿಗೂ ನಮಸ್ಕಾರ ಮಾಡಿದ್ದು ಅರ್ಥಾತ್ ಪ್ರಾಪ್ತ. ಅದನ್ನ ಪ್ರತ್ಯೇಕವಾಗಿ ಮಾಡಲಿಲ್ಲ ದಾಸರು, ಅವರು ಮಾಡಿದ್ದಾರೆ ಅಂತ ಅದನ್ನ ಅರ್ಥೈಸ್ಕೊಳ್ಬೇಕು. ಮುಂದೆ ಇಂದ್ರಾದಿ ದೇವತೆಗಳು. ಋಷಿಗಳಿಗೆ, ಆಮೇಲೆ ಮುಂದೆ ಋಷಿಗಳಿಗೆ ನಮಸ್ಕಾರ ಮಾಡ್ತೇನೆ ಏಕಚಿತ್ತತೆ, ಏಕ ಮನಸ್ಕನಾಗಿ. ಪಿತೃಗಳಿಗೆ ನಮಸ್ಕಾರ ಮಾಡ್ತೇನೆ. ಗಂಧರ್ವ ಕ್ಷಿತಿಪರಿಗೆ, ಗಂಧರ್ವರಿಗೆ ನಮಸ್ಕಾರ ಮಾಡ್ತೇನೆ. ಕ್ಷಿತಿಪರಿಗೆ ಅಂದ್ರೆ ರಾಜರಿಗೆ ನಮಸ್ಕಾರ ಮಾಡ್ತೇನೆ. ಆ ಕಮಲನಾಭಾದಿ ಯತಿಗಳ ಅನೇಕಕ್ಕೆ, ಕಮಲನಾಭ ತೀರ್ಥರು ಅಂದ್ರೆ ಪದ್ಮನಾಭ ತೀರ್ಥರು, ಅವ್ರಿಗೂ ನಮಸ್ಕಾರ ಮಾಡ್ತೇನೆ. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಅಶೋಧ ತೀರ್ಥರು, ಮಾಧವ ತೀರ್ಥರು, ಅವರು ಮಧ್ವಾಚಾರ್ಯ 4 ಸಾಕ್ಷಾತ್ ಶಿಷ್ಯರು. ಅನೇಕ ಜನ ಸಾಕ್ಷಾತ್ ಶಿಷ್ಯರ ಪೈಕಿ ಇವರು 4. 8 ಜನ ಉಡುಪಿಯ ಮಠಾಧೀಶರು, ಅವರು ಪ್ರತ್ಯೇಕ ಉಡುಪಿಯಲ್ಲೇ ಮಠಗಳನ್ನ ಆಳಿದವರು. ಇವರು 4 ಘಟ್ಟದ ಮೇಲಿನ ಮಠಗಳನ್ನ ಪ್ರವರ್ತನ ಮಾಡಿದವರು. ಅದಕ್ಕಾಗಿ ಕಮಲ ನಾಭಾದಿ ಯತಿಗಳು ಅಂದ್ರೆ ಉಳಿದವರೆಲ್ಲರೂ ಕೂಡ ಋಷಿಕೇಶ ತೀರ್ಥರು ಅಂತ ಫಲಿವಾರ ಮಠ, ಆಮೇಲೆ ಅಧೋಕ್ಷ ತೀರ್ಥರು ಅಂತ ತೇಜಾವರ ಮಠ, ಹೀಗ ಎಲ್ಲ ಯತಿಗಳ ಗುಂಪಿಗೂ ಕೂಡ ನಮಸ್ಕಾರ ಮಾಡ್ತೇನೆ. ಇವರು ಗುರುಗಳು ಮಧ್ವಾಚಾರ್ಯ, ಅವರ ನಮಸ್ಕಾರ ಅಂತ ಇದ್ದೇ ಬಂದಿತ್ತು.
ಅವ್ರ ಗುರುಗಳು ಅಚ್ಯುತ ಪ್ರೇಕ್ಷರು, ಅವರಿಗೆ ಈ ಎಲ್ಲ ಗುಂಪಿನಲ್ಲಿ ನಮಸ್ಕಾರ ಮಾಡಿದ್ರಿಂದ ಅವರಿಗೂ ಕೂಡ ಬಂತು ಅಂತ ತಿಳಿದುಕೊಳ್ಬೇಕು. ಕಮಲನಾಭಾದಿ ಯತಿಗಳ ಅನೇಕ ಅಂದ್ರೆ ಸಮೂಹ, ಅದಕ್ಕೆ ನಮಸ್ಕಾರ ಮಾಡ್ತೇನೆ. ಬಿಡದೆ ರಮಾಸಹಸ್ರನ ದಾಸವರ್ಗಕ್ಕೆ, ಅವ್ರಿಗಷ್ಟೇ ಅಂತಲ್ಲ, ರಮಾಸಹಸ್ರ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನ ದಾಸವರ್ಗ ಏನಿದೆ, ಪರಮಾತ್ಮನ ಭಕ್ತರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಅನವರತವಾಗಿ ನಮಸ್ಕಾರ ಮಾಡ್ತೀನಿ, ಸತತವಾಗಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ ದಾಸರು. ದೇವತೆಗಳಿಗೆ, ಮುಂದೆ ಋಷಿಗಳಿಗೆ, ಆಮೇಲೆ ಪಿತೃಗಳಿಗೆ, ನರರಿಗೆ ಹೀಗೆಲ್ಲ ಬಂತಲ್ಲ, ಪಿತೃ ಪ ನರಾಹ ಅಂತ ಹೀಗೆಲ್ಲ ಬಂತಲ್ಲ, ಅಲ್ಲಿ ಈ ದಾಸರು ನಮಸ್ಕಾರ ಮಾಡಿದ್ದೇನಿದೆ ಆಚಾರ್ಯರ ಮಾತೊಂದು ಏನಿದೆ ಅದಕ್ಕೆ ಅನುರೂಪವಾಗಿದೆ. ದೇವರ್ಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧಾಹ. ದೇವತೆಗಳು, ಋಷಿಗಳು, ಪಿತೃದೇವತೆಗಳು, ಪ ಅಂದ್ರೆ ರಾಜರು, ಪ ಅಂದ್ರೆ ಪಾಲನೆ ಮಾಡುವಂಥ ರಾಜರು, ಮುಂದೆ ನರರು ಮನುಷ್ಯರು, ಅಂದ್ರೆ ಮನುಷ್ಯೋತ್ತಮರು ಅಂತ ತಿಳ್ಕೊಬೇಕಾಗಿದೆ, ಎಲ್ಲ ಮನುಷ್ಯರು ಅಲ್ಲ. ಹೀಗೆ ಮುಕ್ತರು 5 ರೀತಿಯಾದವರು ಇದ್ದಾರೆ. ಆ ದೇವತೆಗಳಲ್ಲಿ ಬ್ರಹ್ಮ ಅಂತ ಹಿಡಿದು ಎಲ್ಲ 15 ತನಕ ಎಲ್ಲ ದೇವತೆಗಳು ಬಂದರು. ಋಷಿಗಳು, ಪಿತೃದೇವತೆಗಳು, ಆಮೇಲೆ ರಾಜರು, ಮಹಾಚಕ್ರವರ್ತಿಗಳು, ಮಾಂಧಾತ ಮೊದಲಾದ ಚಕ್ರವರ್ತಿಗಳು, ಮನುಷ್ಯೋತ್ತಮರು, ಅವರನ್ನೆಲ್ಲ ದಾಸರು ಅದೇ ರೀತಿಯಾಗಿ ಹೇಳಿದರು. ದಿವೌಕಸರು ಅಂದ್ರೆ ದೇವತೆಗಳು, ಋಷಿಗಳಾಯ್ತು, ಪಿತೃಗಳಿಗಾಯ್ತು, ಗಂಧರ್ವರಿಗಾಯ್ತು, ಹೀಗೆಲ್ಲರಿಗೂ ಕೂಡ ಅವರು ನಮಸ್ಕಾರ ಮಾಡಿದ್ದನ್ನ ಸೂಚನೆ ಮಾಡಿದ್ದಾರೆ. ಹೀಗೆ ಆ ಎಲ್ಲ ಪರಮಾತ್ಮನ ದಾಸವರ್ಗ, ಪರಮಾತ್ಮನಿಂದ ಆರಂಭ ಮಾಡಿಕೊಂಡು ಆತನ ದಾಸವರ್ಗದ ತನಕ ನಮಸ್ಕಾರ ಮಾಡಿದ ಮೇಲೆ ಮುಂದೆ ಆ ಭಗವಂತನ ಸ್ಮರಣಕ್ಕಿರುವಂಥ ಮಹತ್ವ, ಭಾಗವತರ ಸ್ತುತಿಯ ಫಲ, ಭಗವಂತನ ಸ್ತೋತ್ರ ಮಾಡಿದ್ರಿಂದ ಏನು ಫಲ, ಭಗವಂತನ ಭಕ್ತರನ್ನು ಸ್ತೋತ್ರ ಮಾಡಿದ್ರಿಂದ ಏನು ಫಲ, ಅದನ್ನು ಹೇಳ್ತಾರೆ. ಪರಿಮಳವು ಸುಮನದೊಳಗನಲನು ಅರಣಿಯೊಳಗಿಪ್ಪಂತೆ, ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ, ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ನಿತ್ಯವೂ ಪರಮ ಭಾಗವತರನ್ನು ಕೊಂಡಾಡಬೇಕು. ಬರೇ ಭಗವಂತನನ್ನು ಕೊಂಡಾಡಿದ್ರೆ ಸಾಲದು, ಪರಮ ಭಾಗವತರನ್ನು ಕೂಡ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ನಮಸ್ಕಾರ ಮಾಡಬೇಕು, ಅವ್ರ ಸೇವಾ ಮಾಡಬೇಕು. ಅದು ಹೇಗೆ ಅಂತಂದ್ರೆ, ಈ ಪರಮಾತ್ಮ ಏನಿದ್ದಾನಲ್ಲ, ಆ ಪರಮಾತ್ಮ ಹೇಗಿರ್ತಾನೆ, ಹೂವಿನಲ್ಲಿ ಸುಗಂಧ ಇದ್ದಂತೆ. ಹೂವು ಕಾಣಿಸ್ತದೆ, ಅದರೊಳಗಿರೋ ಸುಗಂಧ ಕಾಣೋದಿಲ್ಲ. ಸುಗಂಧ ಎಲ್ಲಿದೆ ತೋರಿಸ್ಲಿಕ್ಕೆ ಬರೋದಿಲ್ಲ, ಅನುಭವಿಸ್ಬೇಕಷ್ಟೇ. ನೋಡಿ ಇದು ಸುಗಂಧ ಅಂತ ತೆಗೆದಿರ್ಲಿಕ್ಕೆ ಬರೋದಿಲ್ಲ, ಇದು ಹೂವು, ಇದು ಸುಗಂಧ ಅಂತ ಯಾರಿಗೂ ತೋರಿಸ್ಲಿಕ್ಕೆ ಬರೋದಿಲ್ಲ. ಅದರಂತೆ ಈ ಜಗತ್ತಿನಲ್ಲಿ ಇದ್ದಾನೆ ಪರಮಾತ್ಮ, ತೋರಿಸ್ಲಿಕ್ಕೆ ಬರೋದಿಲ್ಲ ಅಷ್ಟೇ. ಪರಿಮಳವು ಸುಮನದೊಳಗೆ, ಅನಲನು ಅರಣಿಯೊಳಗಿಪ್ಪಂತೆ. ಅನಲ ಅಂದ್ರೆ ಬೆಂಕಿ, ಅರಣ್ಯ ಅಂತಂದ್ರೆ ಅಶ್ವತ್ಥದ ಗಿಡ. ಅಶ್ವತ್ಥದ 2 ತುಣುಕುಗಳನ್ನು ತಗೊಂಡೋದು ತಿಕ್ತಾರಂತೆ, ತಿಕ್ಕಿದಾಗ ಅದೊಂದು ಬೆಂಕಿ ಉತ್ಪನ್ನ ಆಗ್ತದೆ. ಆ ಬೆಂಕಿಯಿಂದನೇ ಈ ಯಜ್ಞಯಾಗಾದಿಗಳನ್ನೆಲ್ಲ ಮಾಡಬೇಕು. ಬೆಂಕಿ ಕಡ್ಡಿ ಕೊರೆದು ಅಥವಾ ಚಕಮಕಿ ಕಲ್ಲುಗಳನ್ನು ತಿಕ್ಕಿ ಅದರಿಂದ ಬೆಂಕಿನ ಉತ್ಪಾದನೆ ಮಾಡುವಂತಿಲ್ಲ. ಇದನ್ನು ತಿಕ್ಕಿ ಇದ್ರ ಮೂಲಕ ಅಗ್ನಿಯನ್ನು ಉತ್ಪಾದನೆ ಮಾಡಿ ಅದರಿಂದ ಯಜ್ಞಯಾಗಾದಿಗಳನ್ನು ಮಾಡಿ ಆ ಯಜ್ಞಯಾಗ ಅಲ್ಲಿಂದ ಪಾಕಶಾಲೆಗೆ ಬೆಂಕಿ ಬರಬೇಕು. ಅಲ್ಲಿ ಅಡುಗೆ ತಯಾರಾಗಬೇಕು, ಅಲ್ಲಿ ವೈಷ್ಣದೇವ ಇತ್ಯಾದಿಗಳು ಆಗಬೇಕು. ಹಾಗಾಗಿಯೇ ಈ ಕಟ್ಟಿಗೆ ಮೇಲೆ ಅಡುಗೆ ಮಾಡಿ ಉಣ್ತೇವೆ, ಇದ್ರ ಮೇಲೆ ಅಡುಗೆ ಮಾಡಿ ಉಣ್ತೇವೆ ಅಂತ ಹೇಳ್ಕೊತೀವಲ್ಲ ನಾವು, ಇದು ಕೂಡ ಈಗ ಒಂದು 53 ವರ್ಷದಿಂದ ಕಟ್ಟಿಗೆ ಮೇಲೆ ಮಾಡೋದು ಮೊದಲಿಂದ ಇತ್ತು. ಇಡ್ಲಿ ಮೇಲೆ ಅಡುಗೆ ಮಾಡಿ ಉಣ್ಣೋದು ಕೂಡ ಈಗೊಂದು 100 ವರ್ಷದಿಂದ ಇದನ್ನೇ ಮೈಲಿಗೆ ಅಂತಿದ್ರಂತೆ. ಈಗ ಗ್ಯಾಸಿನ ಮೇಲೆ ಊಟ ಮಾಡೋದನ್ನ ಹೇಗೆ ಮೈಲಿಗೆ ಅಂತ ಅಂತಾರೆ, ಹಾಗೆ ಇಡ್ಲಿ ಮೇಲೆ ಊಟ ಮಾಡೋದನ್ನ ಮೈಲಿಗೆ ಅಂತ ಅಂತಿದ್ರಂತೆ.